ಎಲ್ಲರಿಗೂ ನಮಸ್ತೆ. ಸೊ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟು ಅದರಲ್ಲಿ ಬರುವಂತ ಫಾರ್ಮ್ಯಾಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಸೊ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಲಯಬಿಲಿಟಿ ಟು ಪೇ ದ ಟ್ಯಾಕ್ಸ್ ಅಂತ ಅರ್ಥ. ಇಲ್ಲಿ ಒಬ್ಬ ಇಂಡಿವಿಜುವಲ್ ಪರ್ಸನ್ ಬಂದು ಗೌರ್ಮೆಂಟ್ಗೆ ಎಷ್ಟು ಟ್ಯಾಕ್ಸ್ ನ ಪೇ ಮಾಡಬೇಕು ಅಂತ ಅವನೊಂದು ಟೋಟಲ್ ಇನ್ಕಮ್ ಏನ್ ಬರುತ್ತೆ ಅದ್ರ ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಟೋಟಲ್ ಇನ್ಕಮ್ ಅಂದ್ರೆ ಏನು ಅಂತ ಹೇಳಿ ನಾವು ಪ್ರೀವಿಯಸ್ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇನ್ಕಮ್ ಅಲ್ಲಿ ನಮಗೆ ಟೋಟಲ್ 5 heads of income ಇರುತ್ತೆ. ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ HP, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೈನ್, ಮತ್ತೆ ಲಾಸ್ಟ್ ಒನ್ ಬಂದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ 5 heads of incomes ಇರುತ್ತೆ. ಇದಿಷ್ಟನ್ನು ಟೋಟಲ್ ಮಾಡಿದಾಗ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ಈ ಒಂದು ಗ್ರಾಸ್ ಟೋಟಲ್ ಇನ್ಕಮ್ಸ್ ಇಂದ ನಾವು ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U ನ ಡಿಡಕ್ಟ್ ಮಾಡಿದಾಗ ನಮ್ಗೆ ಏನೊಂದು ವ್ಯಾಲ್ಯೂ ಬರುತ್ತೆ ಅದನ್ನ ನಾವು ಟೋಟಲ್ ಇನ್ಕಮ್ ಅಂತ ಹೇಳಿ ಕರಿತೀವಿ. ಈ ಒಂದು ಟೋಟಲ್ ಇನ್ಕಮ್ ಬಂದು ಬೇಸ್ಡ್ ಆನ್ ಇಂಡಿವಿಜುವಲ್ ಪರ್ಸನ್ಸ್ ಸ್ಟೇಟಸ್ ಬಂದು ಚೇಂಜ್ ಆಗ್ತಾ ಹೋಗುತ್ತೆ. ಇಂಡಿವಿಜುವಲ್ ಪರ್ಸನ್ಸ್ ಸ್ಟೇಟಸ್ ಅಂತ ಯಾವ ಸ್ಟೇಟಸ್? ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂತ. ಓಕೆ, ಈ ಒಂದು ರೆಸಿಡೆನ್ಷಿಯಲ್ ಸ್ಟೇಟಸ್ ಬಂದು ಯಾವ ತರ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿ ಪ್ರೀವಿಯಸ್ ವಿಡಿಯೋನಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀವಿ. ನಮಗೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಲ್ಲಿ ನಮಗೆ 3 ಕ್ಯಾಟಗರೀಸ್ ಬರುತ್ತೆ. ಒಂದು ರೆಸಿಡೆಂಟ್ ಅಂಡ್ ಆರ್ಡಿನರಿ ರೆಸಿಡೆಂಟ್, ಸೆಕೆಂಡ್ ಒನ್ ಬಂದು ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್, ಲಾಸ್ಟ್ ಒನ್ ಬಂದು ನಾನ್ ರೆಸಿಡೆಂಟ್ ಅಂತ. ಬೇಸ್ಡ್ ಆನ್ ಕಂಡೀಷನ್ಸ್ ಬಂದು ಈ ಒಂದು ಸ್ಟೇಟಸ್ ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಇಲ್ಲಿ ನೀವು ಕೇಳ್ಬೋದು ಸರ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಗೆ ಮತ್ತೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಗೆ ಯಾವ ತರ ರಿಲೇಶನ್ಶಿಪ್ ಇದೆ ಅಂತ. ನಮಗೆ ಇನ್ಕಮ್ ಅಲ್ಲಿ 2 ತರ ಇನ್ಕಮ್ ಇದೆ. ಒಂದು ಇಂಡಿಯನ್ ಇನ್ಕಮ್, ಇನ್ನೊಂದು ಫಾರಿನ್ ಇನ್ಕಮ್ ಅಂತ. ಇಂಡಿಯನ್ ಇನ್ಕಮ್ ಅಂದ್ರೆ ಯಾವ ಒಂದು ಇನ್ಕಮ್ ಬಂದು ನಮ್ಮ ಒಂದು ಇಂಡಿಯಾ ಬೌಂಡ್ರಿ ಒಳಗಡೆ ಅರ್ನ್ ಆಗಿರುತ್ತೆ ಅಥವಾ ಯಾವುದೇ ಒಂದು ಇನ್ಕಮ್ ಬಂದು ನಮ್ಮ ಒಂದು ಇಂಡಿಯಾ ಬೌಂಡ್ರಿ ಒಳಗಡೆ ರಿಸೀವ್ ಮಾಡ್ಕೊಂಡಿರ್ತೀವಿ ಅದನ್ನ ನಾವು ಇಂಡಿಯನ್ ಇನ್ಕಮ್ ಅಂತ ಕರಿತೀವಿ. ಇನ್ನ ಫಾರಿನ್ ಇನ್ಕಮ್ ಅಂದ್ರೆ ಯಾವುದೇ ಒಂದು ಇನ್ಕಮ್ ಬಂದು ಫಾರಿನ್ ಕಂಟ್ರಿನಲ್ಲೇ ಅರ್ನ್ ಆಗಿ ಫಾರಿನ್ ಕಂಟ್ರಿನಲ್ಲೇ ರಿಸೀವ್ ಆಗ್ತಿದ್ರೆ ಅದನ್ನ ನಾವು ಫಾರಿನ್ ಇನ್ಕಮ್ ಅಂತ ಹೇಳಿ ಕರಿತೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಒಂದು ಕಂಟ್ರಿ ಒಳಗಡೆ ಇನ್ಕಮ್ ಅರ್ನ್ ಆಗಿ ರಿಸೀವ್ ಆದ್ರೆ ಅದು ಇಂಡಿಯನ್ ಇನ್ಕಮ್ ಆಗುತ್ತೆ. ಇನ್ ಕೇಸ್ ನಮ್ಮ ಒಂದು ಇಂಡಿಯಾ ಬೌಂಡ್ರಿ ಒಳಗಡೆ ಯಾವುದೇ ಒಂದು ಇನ್ಕಮ್ ಬಂದು ರಿಸೀವ್ ಆಗ್ಲಿಲ್ಲ ಅಥವಾ ಅರ್ನ್ ಆಗಿಲ್ಲ ಅಂದ್ರೆ ಅದನ್ನ ನಾವು ಫಾರಿನ್ ಇನ್ಕಮ್ ಅಂತ ಹೇಳಿ ಕರಿತೀವಿ. ನಮಗೆ ಇನ್ಕಮ್ಸ್ ಅಲ್ಲಿ ಇನ್ನೂ ತುಂಬಾ ಡಿಫರೆಂಟ್ ಕೈಂಡ್ಸ್ ಆಫ್ ಇನ್ಕಮ್ಸ್ ಇರುತ್ತೆ. ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಲ್ಲಿ ಏನೊಂದು ರೆಸಿಡೆನ್ಷಿಯಲ್ ಸ್ಟೇಟಸ್ ಅಲ್ಲಿ 3 ಕ್ಯಾಟಗರೀಸ್ ಬರ್ತಾರೆ. ಆ 3 ಕ್ಯಾಟಗರಿನಲ್ಲಿ ಯಾರು ಯಾವ ಒಂದು ಇನ್ಕಮ್ಗೆ ಟ್ಯಾಕ್ಸ್ ನ ಪೇ ಮಾಡೋದಕ್ಕೆ ಎಲಿಜಿಬಲ್ ಇದ್ದಾರೆ ಅಥವಾ ಎಲಿಜಿಬಲ್ ಇಲ್ಲ ಅಂತ ಹೇಳಿ ಈ ಒಂದು ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಲ್ಲಿ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಡಿಫರೆಂಟ್ ಕೈಂಡ್ಸ್ ಆಫ್ ಇನ್ಕಮ್ಸ್ ಯಾವ್ದು ಅದಕ್ಕೆ ಯಾರು ಟ್ಯಾಕ್ಸ್ ನ ಪೇ ಮಾಡೋದಕ್ಕೆ ಎಲಿಜಿಬಲ್ ಇದ್ದಾರೆ ಅಂತ ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಓಕೆ, ನಾವು ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ನ ಬೇಸ್ಡ್ ಆನ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಬಂದು ಈ ಒಂದು ಫಾರ್ಮ್ಯಾಟ್ ಬೇಸ್ ಮೇಲೆ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಕಾಲಮ್ ಬಂದು ಸೀರಿಯಲ್ ನಂಬರ್, ಸೆಕೆಂಡ್ ಒನ್ ಬಂದು ಡಿಫರೆಂಟ್ ಕೈಂಡ್ಸ್ ಆಫ್ ಇನ್ಕಮ್ಸ್, ನೆಕ್ಸ್ಟ್ ಒನ್ ಬಂದು ಡಿಫರೆಂಟ್ ಟೈಪ್ಸ್ ಆಫ್ ಸ್ಟೇಟಸ್ ಅಂದ್ರೆ ರೆಸಿಡೆನ್ಷಿಯಲ್ ಸ್ಟೇಟಸ್. ಅದರಲ್ಲಿ 3 ತರ ಸ್ಟೇಟಸ್ ಬರುತ್ತೆ. ಫಸ್ಟ್ ಒನ್ ಬಂದು ರೆಸಿಡೆಂಟ್ ಅಂಡ್ ಆರ್ಡಿನರಿ ರೆಸಿಡೆಂಟ್, ಸೆಕೆಂಡ್ ಒನ್ ಬಂದು ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್, ಲಾಸ್ಟ್ ಒನ್ ಬಂದು ನಾನ್ ರೆಸಿಡೆಂಟ್ ಅಂತ. ರೆಸಿಡೆಂಟ್ ಅಂಡ್ ಆರ್ಡಿನರಿ ರೆಸಿಡೆಂಟ್ ಅಂದ್ರೆ ಬೇಸಿಕ್ ಕಂಡೀಷನ್ ನ ಮತ್ತೆ ಅಡಿಷನಲ್ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡಿರೋರು. ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂದ್ರೆ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ದಾರೆ ಬಟ್ ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿಲ್ಲ ಅಂದ್ರೆ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳಿ ಕರಿತೀವಿ. ಲಾಸ್ಟ್ ಒನ್ ಬಂದು ನಾನ್ ರೆಸಿಡೆಂಟ್. ಬೇಸಿಕ್ ಕಂಡೀಷನ್ ಮತ್ತೆ ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡದೇ ಇರೋರನ್ನ ನಾವು ನಾನ್ ರೆಸಿಡೆಂಟ್ ಅಂತ ಹೇಳಿ ಕರಿತೀವಿ. ಈ ಒಂದು ಡಿಫರೆಂಟ್ ಕೈಂಡ್ಸ್ ಆಫ್ ಇನ್ಕಮ್ಸ್ ಗೆ ಯಾವೊಬ್ಬ ಸ್ಟೇಟಸ್ ಇರೋರು ಬಂದು ಟ್ಯಾಕ್ಸ್ ನ ಪೇ ಮಾಡೋದಕ್ಕೆ ಎಲಿಜಿಬಲ್ ಇದ್ದಾರೆ ಅಥವಾ ಇಲ್ಲ ಅಂತ ಹೇಳಿ ಈ ಒಂದು ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಬೇಸ್ ಮೇಲೆ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಫಸ್ಟ್ ಒನ್ ಬಂದು ಇನ್ಕಮ್ ಅರ್ನ್ಡ್ ಅಂಡ್ ರಿಸೀವ್ಡ್ ಇನ್ ಇಂಡಿಯಾ. ಇಲ್ಲಿ ಈ ಒಂದು ಡಿಫರೆಂಟ್ ಕೈಂಡ್ಸ್ ಆಫ್ ಇನ್ಕಮ್ಸ್ ನ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಒಂದು ಸಿಂಪಲ್ ಈಸಿ ಮೆಥಡ್ ನ ಹೇಳ್ತೀನಿ. ಇಲ್ಲಿ ನಮಗೆ ಇನ್ಕಮ್ ಬಂದು ನಮ್ಮ ಒಂದು ಬೌಂಡ್ರಿ ಅಂದ್ರೆ ಇಂಡಿಯಾ ಬೌಂಡ್ರಿ. ನಮ್ಮ ಒಂದು ಬೌಂಡ್ರಿ ಒಳಗಡೆ ಯಾವುದೇ ಒಂದು ಇನ್ಕಮ್ ಅರ್ನ್ ಆಗಿದ್ರೆ ಅಥವಾ ರಿಸೀವ್ ಆಗಿದ್ರೆ ಅದಕ್ಕೆ 3 ಜನ ಬಂದು ಟ್ಯಾಕ್ಸ್ ನ ಪೇ ಮಾಡಬೇಕು ಅಂತ ಹೇಳಿ ರೂಲ್ ಹೇಳುತ್ತೆ. ಮತ್ತೆ ರಿಪೀಟ್ ಮಾಡ್ತೀನಿ, ನಮ್ಮ ಒಂದು ಇಂಡಿಯಾ ಬೌಂಡ್ರಿ ಒಳಗಡೆ ಇನ್ಕಮ್ ಬಂದಿದೆ ಅಂದ್ರೆ ಅಲ್ಲಿ ರೆಸಿಡೆಂಟ್ ಅಂಡ್ ಆರ್ಡಿನರಿ ಆಗಿರ್ಬೋದು ಅಥವಾ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ಆಗಿರ್ಬೋದು ಅಥವಾ ನಾನ್ ರೆಸಿಡೆಂಟ್ ಆಗಿರ್ಬೋದು, ಯಾರೇ ಆಗಿರ್ಬೋದು ಟ್ಯಾಕ್ಸ್ ನ ಪೇ ಮಾಡಲೇಬೇಕು. ಇದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಒಂದು ನೈಸ್ ರೋಡ್ ಅಥವಾ ಟೋಲ್. ಓಕೆ ನೈಸ್ ಅಲ್ಲಿ ನೈಸ್ ರೋಡ್ ಅಲ್ಲಿ ಯಾವುದೇ ಒಂದು ವೆಹಿಕಲ್ ಬಂದು ಒಂದ್ಸಲ ಎಂಟ್ರಿ ಆದ್ರೆ ಅವರು ಕಂಪಲ್ಸರಿ ಏನ್ ಮಾಡ್ಬೇಕು? ಟ್ಯಾಕ್ಸ್ ನ ಪೇ ಮಾಡ್ಲೇಬೇಕು. ಒಂದ್ಸಲ ಎಂಟ್ರಿ ಆದ್ಮೇಲೆ ಯಾರೇ ಆಗಿರ್ಬೋದು ಕಂಪಲ್ಸರಿ ಟ್ಯಾಕ್ಸ್ ನ ಪೇ ಮಾಡ್ಲೇಬೇಕು. ಇಲ್ಲಿ ಎಕ್ಸಾಂಪಲ್ ನಾವ್ ಹೇಳ್ಬೋದು, ಇಲ್ಲಿ ಬರೀ ಕರ್ನಾಟಕದವ್ರು ಮಾತ್ರ ಟ್ಯಾಕ್ಸ್ ನ ಪೇ ಮಾಡ್ಬೇಕಾ? ಇಲ್ಲ. ತಮಿಳ್ನಾಡು ಗಾಡಿ ಆಗಿರ್ಬೋದು ಅಥವಾ ಆಂಧ್ರ ಪ್ರದೇಶ್ ಗಾಡಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಸ್ಟೇಟ್ ಗಾಡಿ ಆಗಿರ್ಬೋದು, ಒಂದ್ಸಲ ನೈಸ್ ರೋಡ್ ಒಳಗಡೆ ಎಂಟ್ರಿ ಆದ್ಮೇಲೆ ಅವರು ಕಂಪಲ್ಸರಿ ಏನ್ ಮಾಡ್ಬೇಕು? ಅವರು ಟ್ಯಾಕ್ಸ್ ನ ಪೇ ಮಾಡ್ಲೇಬೇಕು. ಅದೇ ತರ ಇಲ್ಲಿ ಅಷ್ಟೇ ಯಾವುದೇ ಒಂದು ಇನ್ಕಮ್ ಬಂದು ನಮ್ಮ ಒಂದು ಇಂಡಿಯಾ ಬೌಂಡ್ರಿ ಒಳಗಡೆ ಬಂದ್ರೆ ಅದ್ರ ಯಾವುದೇ ಸ್ಟೇಟಸ್ ಆಗಿರ್ಬೋದು ಅವರು ಕಂಪಲ್ಸರಿ ಟ್ಯಾಕ್ಸ್ ನ ಪೇ ಮಾಡ್ಲೇಬೇಕು. ಇಲ್ಲಿ ಸಿಂಪಲ್ ಲಾಜಿಕ್ ಏನ್ ಹೇಳುತ್ತೆ, ನಮ್ಮ ಬೌಂಡ್ರಿ ಒಳಗಡೆ ಇನ್ಕಮ್ ಇದೆಯಾ, ನಾವು ಸೆಂಟೆನ್ಸ್ ನ ಕಂಟಿನ್ಯೂ ಮಾಡೋದೇ ಬೇಡ, 3 ಜನ ಬಂದು ಟ್ಯಾಕ್ಸ್ ನ ಪೇ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾ ಹೋಗ್ತೀವಿ. ಈಗ ಫಸ್ಟ್ ಒನ್ ಏನ್ ಹೇಳುತ್ತೆ, ಇನ್ಕಮ್ ಅರ್ನ್ಡ್ ಅಂಡ್ ರಿಸೀವ್ಡ್ ಇನ್ ಇಂಡಿಯಾ. ಅಂದ್ರೆ ಇನ್ಕಮ್ ಅರ್ನ್ ಆಗ್ತಾ ಇರೋದು ಮತ್ತೆ ರಿಸೀವ್ ಆಗ್ತಾ ಇರೋದು ಎರಡು ಕೂಡ ಎಲ್ಲಿ? ಇಂಡಿಯಾದಲ್ಲಿ. ಈಗ ತಾನೇ ಹೇಳಿದೆ ನಮ್ಮ ಒಂದು ಬೌಂಡ್ರಿ ಒಳಗಡೆ ಇನ್ಕಮ್ ಅರ್ನ್ ಆಗ್ತಿದ್ರೆ ಅಥವಾ ರಿಸೀವ್ ಆಗ್ತಿದ್ರೆ ಎಷ್ಟು ಜನ ಟ್ಯಾಕ್ಸ್ ಪೇ ಮಾಡಬೇಕು? 3 ಜನ. ಹಾಗಾಗಿ ಇಲ್ಲಿ ಟ್ಯಾಕ್ಸಬಲ್ ಅಂತ ಹೇಳಿ ಮೆನ್ಷನ್ ಮಾಡಿದೀವಿ.
ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಬಂದು ಸೊ ಇನ್ಕಮ್ ಅರ್ನ್ಡ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ. ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದಲ್ಲಿ ಇಂಡಿಯಾದಲ್ಲಿ, ಬಟ್ ರಿಸೀವ್ ಮಾಡ್ಕೊಂತಾರದ್ ಬಂದು ಔಟ್ಸೈಡ್. ಸೊ ಬಟ್ ನಮ್ಗೆ ಅದು ಮ್ಯಾಟರ್ ಆಗಲ್ಲ. ಸೊ ಈಗ ತಾನೇ ಹೇಳಿದೆ, ನಮ್ಮ ಬೌಂಡ್ರಿ ಒಳಗಡೆ ಒಂದ್ಸಲ ಇನ್ಕಮ್ ಬಂದ್ರೆ ಅದು ಎಲ್ಲೇ ರಿಸೀವ್ ಆಗ್ಲಿ ಅದರಿಂದ ನಮ್ಗೆ ಯಾವುದೇ ತರದ ಸಂಬಂಧ ಇಲ್ಲ. ಸೊ ನಮ್ಮ ಬೌಂಡ್ರಿ ಒಳಗಡೆ ಇನ್ಕಮ್ ಬಂದಿದೆ, ಹಾಗಾಗಿ 3 ಜನ ಏನ್ ಮಾಡಬೇಕು, ಟ್ಯಾಕ್ಸ್ ನ ಪೇ ಮಾಡಲೇಬೇಕು. ಹಾಗಾಗಿ ಟ್ಯಾಕ್ಸಬಲ್ ಟ್ಯಾಕ್ಸಬಲ್ ಟ್ಯಾಕ್ಸಬಲ್. ಸೊ ನೆಕ್ಸ್ಟ್ ಒನ್, ಸೊ ಇನ್ಕಮ್ ಅರ್ನ್ಡ್ ಔಟ್ಸೈಡ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಇಂಡಿಯಾ. ಅಂದ್ರೆ ಇಲ್ಲಿ ಇನ್ಕಮ್ ಒಂದು ಅರ್ನ್ ಆಗ್ತಾ ಇರೋದು ಔಟ್ಸೈಡ್ ಇಂಡಿಯಾದಲ್ಲಿ, ಬಟ್ ರಿಸೀವ್ ಆಗ್ತಾ ಇರೋದು ಇಂಡಿಯಾದಲ್ಲಿ. ಸೊ ಇಲ್ಲಿ ಹೇಳ್ಬೋದು ಸರ್ ಇನ್ಕಮ್ ಅರ್ನ್ ಆಗ್ತಾ ಇರೋದು ಔಟ್ಸೈಡ್ ಎಲ್ಲೋ ಅರ್ನ್ ಆಗ್ತಿದೆ, ಬಟ್ ಅದಾದ್ಮೇಲೆ ಏನಾಗ್ತಿದೆ ಅದು ಇನ್ಕಮ್ ಬಂದು ನಾವು ರಿಸೀವ್ ಮಾಡ್ತಾ ಇದೀವಿ. ಸೊ ಅಗೈನ್ ನಮ್ಮ ಬೌಂಡ್ರಿ ಒಳಗಡೆ ಇನ್ಕಮ್ ಬರ್ತಾ ಇದೆ. ಸೊ ಕಂಪಲ್ಸರಿ ಏನ್ ಮಾಡಬೇಕು, 3 ಜನ ಬಂದು ಟ್ಯಾಕ್ಸ್ ನ ಪೇ ಮಾಡಲೇಬೇಕು. ಸೊ ಟ್ಯಾಕ್ಸಬಲ್ ಟ್ಯಾಕ್ಸಬಲ್ ಟ್ಯಾಕ್ಸಬಲ್. ಸೊ ಇಲ್ಲಿ ಸೊ ಈ 3 ಪಾಯಿಂಟ್ ಅಲ್ಲಿ ಓಕೆ, ಈ ಫಸ್ಟ್ 3 ನಲ್ಲಿ ಕಾಮನ್ ಏನಂದ್ರೆ ಸೊ ಇನ್ಕಮ್ ಬಂದು ಇಂಡಿಯಾ ಬೌಂಡ್ರಿ ಒಳಗಡೆ ಬರ್ತಾ ಇದೆ. ಸೊ ಫಸ್ಟ್ ಒನ್ ಅಲ್ಲಿ ಸೊ ಇಂಡಿಯಾದಲ್ಲಿ ಅರ್ನ್ ಆಗಿ ಇಂಡಿಯಾದಲ್ಲಿ ರಿಸೀವ್ ಆಗ್ತಿದೆ. ಸೆಕೆಂಡ್ ಒನ್ ನಲ್ಲಿ ಸೊ ಇಂಡಿಯಾದಲ್ಲಿ ಅರ್ನ್ ಆಗ್ತಿದೆ ಬಟ್ ರಿಸೀವ್ ಆಗ್ತಾ ಇರೋದು ಔಟ್ಸೈಡ್ ಅಲ್ಲಿ. ಸೊ ಮೂರನೇದಲ್ಲಿ ಔಟ್ಸೈಡ್ ಅಲ್ಲಿ ಅರ್ನ್ ಆಗ್ತಿದೆ ಬಟ್ ರಿಸೀವ್ ಮಾಡ್ತಾ ಇರೋದು ನಮ್ಮ ಬೌಂಡ್ರಿ ಒಳಗಡೆ. ಸೊ ಹಾಗಾಗಿ ಈ ಒಂದು 3 ಪಾಯಿಂಟ್ಸ್ ಏನ್ ಹೇಳ್ತಿದೆ, ನಮ್ಮ ಒಂದು ಬೌಂಡ್ರಿ ಒಳಗಡೆ ಇನ್ಕಮ್ ಬಂದು ಬರ್ತಾ ಇದೆ, ಹಾಗಾಗಿ 3 ಜನ ಬಂದು ಟ್ಯಾಕ್ಸ್ ಪೇ ಮಾಡಬೇಕು. ಸೊ ನೆಕ್ಸ್ಟ್ ಫೋರ್ತ್ ಒನ್ ಅಲ್ಲಿ ಸೊ ಇನ್ಕಮ್ ಅರ್ನ್ಡ್ ಅಂಡ್ ರಿಸೀವ್ಡ್ ಬೋತ್ ಔಟ್ಸೈಡ್ ಇಂಡಿಯಾ. ಓಕೆ, ಸೊ ಇಲ್ಲಿ ಇನ್ಕಮ್ ಬಂದು ಅರ್ನ್ ಆಗ್ತಾ ಇರೋದು ಮತ್ತೆ ರಿಸೀವ್ ಆಗ್ತಾ ಇದೆ ಎರಡು ಎಲ್ಲಿ, ಔಟ್ಸೈಡ್ ಇಂಡಿಯಾದಲ್ಲಿ. ಆದ್ರೆ ನಮ್ಮ ಬೌಂಡ್ರಿ ಒಳಗಡೆ ಇನ್ಕಮ್ ಬರ್ತಾನೆ ಇಲ್ಲ. ಸೊ ಈ ಒಂದು ಮೂಮೆಂಟ್ ಅಲ್ಲಿ ಸೊ ಫಸ್ಟ್ ಪರ್ಸನ್ ಮಾತ್ರ ಟ್ಯಾಕ್ಸಬಲ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ 2 ಪರ್ಸನ್ಸ್ ಬಂದು ನಾಟ್ ಟ್ಯಾಕ್ಸಬಲ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಇಲ್ಲಿ ಕ್ವಶನ್ ಕೇಳಬಹುದು, ಸರ್ ಇಲ್ಲಿ ಬೌಂಡ್ರಿ ಒಳಗಡೆ ಇನ್ಕಮ್ ಬಂದೇ ಇಲ್ಲ, ಬಟ್ ಈ ಪರ್ಸನ್ ಬಂದು ಏನಕ್ಕೆ ಟ್ಯಾಕ್ಸ್ ನ ಪೇ ಮಾಡಬೇಕು? ಯಾಕಂದ್ರೆ ಅವ್ನು ಯಾರು, ರೆಸಿಡೆಂಟ್ ಅಂಡ್ ಆರ್ಡಿನರಿ ರೆಸಿಡೆಂಟ್. ಸೊ ಇಂಡೈರೆಕ್ಟ್ ಆಗಿ ಏನ್ ಹೇಳುತ್ತೆ, ಸೊ ರೆಸಿಡೆಂಟ್ ಅಂಡ್ ಆರ್ಡಿನರಿ ರೆಸಿಡೆಂಟ್ ಅಂದ್ರೆ ಸೊ ಮೆಜಾರಿಟಿ ನಂಬರ್ ಆಫ್ ಡೇಸ್ ಬಂದು ಅವನು ಇಂಡಿಯಾದಲ್ಲಿ ಸ್ಟೇ ಆಗ್ತಾ ಇದ್ದಾನೆ. ಹಂಗಾಗಿ ಸೊ ಇವನು ಮಾತ್ರ ಟ್ಯಾಕ್ಸ್ ನ ಪೇ ಮಾಡೋದಕ್ಕೆ ಎಲಿಜಿಬಲ್ ಇರ್ತಾನೆ. ಸೊ ಇನ್ನ ರಿಮೈನಿಂಗ್ 2 ಪರ್ಸನ್ಸ್ ಬಂದು ಟ್ಯಾಕ್ಸ್ ನ ಪೇ ಮಾಡೋದಕ್ಕೆ ಎಲಿಜಿಬಲ್ ಇಲ್ಲ. ಓಕೆ, ಸೊ ಫೋರ್ತ್ ಒನ್ ಮತ್ತೆ ರಿಪೀಟ್ ಮಾಡ್ತೀನಿ, ಇನ್ಕಮ್ ಅರ್ನ್ ಆಗ್ತಾ ಇರೋದು ಮತ್ತೆ ರಿಸೀವ್ ಆಗ್ತಾ ಇರೋದು ಎರಡು ಔಟ್ಸೈಡ್ ಅಲ್ಲೇ, ನಮ್ಮ ಬೌಂಡ್ರಿ ಒಳಗಡೆ ಇನ್ಕಮ್ ಬರ್ತಾ ಇಲ್ಲ. ಸೊ ನಮ್ಮ ಬೌಂಡ್ರಿ ಒಳಗಡೆ ಇನ್ಕಮ್ ಬಂದಿಲ್ಲ ಅಂದ್ರೂ ಫಸ್ಟ್ ಪರ್ಸನ್ ಮಾತ್ರ ಟ್ಯಾಕ್ಸ್ ನ ಪೇ ಮಾಡಬೇಕು. ಸೊ ರಿಮೈನಿಂಗ್ 2 ಪರ್ಸನ್ಸ್ ಬಂದು ಟ್ಯಾಕ್ಸ್ ನ ಪೇ ಮಾಡಂಗಿಲ್ಲ. ಸೊ ನೆಕ್ಸ್ಟ್ ಫಿಫ್ತ್ ಒನ್, ಇನ್ಕಮ್ ಅರ್ನ್ಡ್ ಅಂಡ್ ರಿಸೀವ್ಡ್ ಬೋತ್ ಔಟ್ಸೈಡ್ ಇಂಡಿಯಾ. ಸೊ ಇಲ್ಲಿ ಸೇಮ್ ಫೋರ್ತ್ ಪಾಯಿಂಟ್ ಬಂದು ಕಂಟಿನ್ಯೂ ಆಗ್ತಿದೆ. ಸೊ ಇನ್ಕಮ್ ಅರ್ನ್ ಆಗ್ತಾ ಇರೋದು ಮತ್ತೆ ರಿಸೀವ್ ಆಗ್ತಾ ಇರೋದು ಔಟ್ಸೈಡ್ ಇಂಡಿಯಾ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ಸೆಂಟೆನ್ಸ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಫ್ರಮ್ ಎ ಬಿಸ್ನೆಸ್ ಸೊ ಕಂಟ್ರೋಲ್ಡ್ ಆರ್ ಪ್ರೊಫೆಷನ್ ಸೆಟಪ್ ಇನ್ ಇಂಡಿಯಾ. ಅಂದ್ರೆ ಅರ್ಥ, ಎಕ್ಸಾಂಪಲ್ ಇವಾಗ ಇದು ನಮ್ಮ ಬೌಂಡ್ರಿ, ಸೊ ಇಂಡಿಯಾ. ಓಕೆ, ಸೊ ಇಲ್ಲಿ ಇನ್ಕಮ್ ಬಂದು ಯಾವುದೋ ಒಂದು ಫಾರಿನ್ ಕಂಟ್ರಿನಲ್ಲಿ ಅರ್ನ್ ಆಗ್ತಾ ಇದೆ ಮತ್ತೆ ರಿಸೀವ್ ಆಗ್ತಿದೆ. ಓಕೆ, ಯಾವುದೋ ಒಂದು ಫಾರಿನ್ ಕಂಟ್ರಿನಲ್ಲಿ ಇನ್ಕಮ್ ಬಂದು ಅರ್ನ್ ಆಗ್ತಿದೆ ಮತ್ತೆ ರಿಸೀವ್ ಆಗ್ತಿದೆ. ಸೊ ಈ ಒಂದು ಮೂಮೆಂಟ್ ಅಲ್ಲಿ ಸೊ ಫಸ್ಟ್ ಪರ್ಸನ್ ಮಾತ್ರ ಟ್ಯಾಕ್ಸ್ ನ ಪೇ ಮಾಡಬೇಕು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಇದ್ರ ಜೊತೆಗೆ ಸೊ ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಿದೆ ಅಂದ್ರೆ, ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ರಿಸೀವ್ ಆಗ್ತಾ ಇರೋದು ಔಟ್ಸೈಡ್ ಅಲ್ಲೇ, ಬಟ್ ಅದರ ಕಂಟ್ರೋಲ್ ಬಂದು ಇಂಡಿಯಾದಲ್ಲಿ ಇದೆ. ಅಂದ್ರೆ ಯಾವ ತರ, ಎಕ್ಸಾಂಪಲ್ ಇವಾಗ ಹೆಡ್ ಆಫೀಸ್. ಓಕೆ, ಯಾವುದೋ ಒಂದು ಬಿಸ್ನೆಸ್ ಹೆಡ್ ಆಫೀಸ್ ಬಂದು ಇಂಡಿಯಾದಲ್ಲಿದೆ, ಅದ್ರದ್ದು ಬ್ರಾಂಚ್ ಬಂದು ಫಾರಿನ್ ಅಲ್ಲಿ ಇರುತ್ತೆ ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಓಕೆ, ಸೊ ಬ್ರಾಂಚ್ ಬಂದು ಫಾರಿನ್ ಅಲ್ಲಿ ಇದೆ. ಸೊ ಹಾಗಾಗಿ ಸೊ ಬ್ರಾಂಚ್ ಅಲ್ಲಿ ಇನ್ಕಮ್ ಅರ್ನ್ ಆಗ್ತಿದೆ ಮತ್ತೆ ಬ್ರಾಂಚ್ ಅಲ್ಲಿ ಇನ್ಕಮ್ ಬಂದು ರಿಸೀವ್ ಆಗ್ತಿದೆ, ಬಟ್ ಅದ್ರದ್ದು ಕಂಟ್ರೋಲ್ ಬಂದು ಎಲ್ಲಿದೆ, ಹೆಡ್ ಆಫೀಸು ಇಂಡಿಯಾದಲ್ಲೇ. ಸೊ ಯಾವಾಗ ಹೆಡ್ ಆಫೀಸ್ ಇಂಡಿಯಾದಲ್ಲಿ ಇರುತ್ತೆ ಅಥವಾ ಕಂಟ್ರೋಲ್ ನಮ್ಮ ಹತ್ರ ಇರುತ್ತೆ, ಸೊ ಫಸ್ಟ್ 2 ಪರ್ಸನ್ಸ್ ಬಂದು ಟ್ಯಾಕ್ಸಬಲ್. ಓಕೆ, ಸೊ ಟ್ಯಾಕ್ಸಬಲ್ ಟ್ಯಾಕ್ಸಬಲ್. ಸೊ ಲಾಸ್ಟ್ ಪರ್ಸನ್ ಬಂದು ನಾಟ್ ಟ್ಯಾಕ್ಸಬಲ್ ಆಗುತ್ತೆ. ಸೊ ಇಲ್ಲಿಗೆ ಸೊ ಫೋರ್ತ್ ಒನ್ಗೂ ಫಿಫ್ತ್ ಒನ್ಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ಸೊ ಫೋರ್ತ್ ಒನ್ ಅಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ರಿಸೀವ್ ಆಗ್ತಾ ಇರೋದು ಔಟ್ಸೈಡ್ ಇಂಡಿಯಾ, ಹಾಗಾಗಿ ಫಸ್ಟ್ ಪರ್ಸನ್ ಬಂತು. ಅದ್ರ ಜೊತೆಗೆ ಇನ್ ಕೇಸ್ ಏನಾದ್ರು ಕಂಟ್ರೋಲ್ ನಮ್ಮ ಹತ್ರ ಇದ್ರೆ ಸೊ ಫಸ್ಟ್ 2 ಪರ್ಸನ್ಸ್ ಬಂದು ಟ್ಯಾಕ್ಸಬಲ್ ಆಗ್ತಾರೆ, ಲಾಸ್ಟ್ ಒನ್ ಬಂದು ನಾಟ್ ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಸಿಕ್ಸ್ತ್ ಒನ್, ಇನ್ಕಮ್ ಅರ್ನ್ಡ್ ಅಂಡ್ ರಿಸೀವ್ ಬೋತ್ ಔಟ್ಸೈಡ್ ಇಂಡಿಯಾ ಫ್ರಮ್ ಎ ಬಿಸ್ನೆಸ್ ಕಂಟ್ರೋಲ್ಡ್ ಆರ್ ಪ್ರೊಫೆಷನ್ ಸೆಟಪ್ ಔಟ್ಸೈಡ್ ಇಂಡಿಯಾ. ಓಕೆ, ಸೊ ಇಲ್ಲಿ ಸೊ ಫಿಫ್ತ್ಗೂ ಸಿಕ್ಸ್ತ್ಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ಸೊ ಫಿಫ್ತ್ ಒನ್ ಅಲ್ಲಿ ಸೊ ಕಂಟ್ರೋಲ್ ಬಂದು ನಮ್ಮ ಹತ್ರ ಇದೆ ಅಂದ್ರೆ ಇಂಡಿಯಾದಲ್ಲಿ ಇದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಸಿಕ್ಸ್ತ್ ಒನ್ ಅಲ್ಲಿ ಕಂಟ್ರೋಲ್ ಬಂದು ಔಟ್ಸೈಡ್ ಇಂಡಿಯಾದಲ್ಲಿ. ಅಂದ್ರೆ ಅರ್ಥ, ಸೊ ಇಲ್ಲಿ ಬ್ರಾಂಚ್ ಕೂಡ ಫಾರಿನ್ ಅಲ್ಲಿ ಇದೆ, ಜೊತೆಗೆ ಹೆಡ್ ಆಫೀಸ್ ಕೂಡ ಫಾರಿನ್ ಅಲ್ಲೇ ಇದೆ. ಓಕೆ, ಇನ್ಕಮ್ ಅರ್ನ್ ಆಗ್ತಾ ಇರೋದು ಮತ್ತೆ ರಿಸೀವ್ ಆಗ್ತಾ ಇರೋದು ಔಟ್ಸೈಡ್ ಇಂಡಿಯಾದಲ್ಲಿ, ಅದ್ರ ಜೊತೆಗೆ ಕಂಟ್ರೋಲ್ ಇರೋದು ಕೂಡ ಫಾರಿನ್ ಅಲ್ಲೇ, ಬಟ್ ಅದಕ್ಕೆ ನಮ್ಗೆ ಮ್ಯಾಟ್ರೇ ಆಗಲ್ಲ. ಸೊ ಇಲ್ಲಿ ಸೊ ಫೋರ್ತ್ ಒನ್ ಮತ್ತೆ ಸಿಕ್ಸ್ತ್ ಒನ್ ಎರಡು ಒಂದೇ ಮೀನಿಂಗ್ ಹೇಳುತ್ತೆ. ಓಕೆ, ಸೊ ಫೋರ್ತ್ ಒನ್ ಮತ್ತೆ ಸಿಕ್ಸ್ತ್ ಒನ್ ಬಂದು ಎರಡು ಒಂದೇ ಮೀನಿಂಗ್ ಹೇಳುತ್ತೆ. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ, ಇನ್ಕಮ್ ಅರ್ನ್ಡ್ ಅಂಡ್ ರಿಸೀವ್ಡ್ ಬೋತ್ ಔಟ್ಸೈಡ್ ಇಂಡಿಯಾ. ಓಕೆ, ಇನ್ಕಮ್ ಬಂದು ಫಾರಿನ್ ಅಲ್ಲೇ ಅರ್ನ್ ಆಗಿ ಫಾರಿನ್ ಅಲ್ಲಿ ರಿಸೀವ್ ಆಗ್ತಿದ್ರೆ ಮೊದಲನೇ ಪರ್ಸನ್. ಸೊ ಅದಾದ್ಮೇಲಿಂದ ಕಂಟ್ರೋಲ್ ನಮ್ಮ ಹತ್ರ ಇದ್ರೆ 2 ಪರ್ಸನ್ಸ್. ಇನ್ ಕೇಸ್ ಕಂಟ್ರೋಲ್ ನಮ್ಮ ಹತ್ರ ಇಲ್ಲ ಅಂದ್ರೆ ಸೇಮ್ ಒಬ್ಬನೇ ಪರ್ಸನ್. ಓಕೆ, ಹಂಗಾಗಿ ಸೊ ನಮಗೆ ಕಂಟ್ರೋಲ್ ಇಂಡಿಯಾದಲ್ಲಿ ಇದ್ರೆ ಮಾತ್ರ ನಮಗೆ ಸೆಂಟೆನ್ಸ್ ಇಂಪಾರ್ಟೆಂಟ್. ಅದೇ ಕಂಟ್ರೋಲ್ ಬಂದು ಫಾರಿನ್ ಅಲ್ಲಿ ಇದ್ರೆ ಅದನ್ನೇನೋ ನಾವು ಕನ್ಸಿಡರ್ ಮಾಡಲ್ಲ. ಸೊ ಬರೀ ಫಸ್ಟ್ ಪರ್ಸನ್ ಮಾತ್ರ ಟ್ಯಾಕ್ಸಬಲ್ ಆಗ್ತಾನೆ. ಸೊ ರಿಮೈನಿಂಗ್ 2 ಪರ್ಸನ್ಸ್ ಬಂದು ನಾಟ್ ಟ್ಯಾಕ್ಸಬಲ್ ಆಗುತ್ತೆ. ಸೊ ಇದು ಸಿಮಿಲರ್ ಟು ಫೋರ್ತ್ ಪಾಯಿಂಟ್ ಬರುತ್ತೆ. ಓಕೆ, ನೆಕ್ಸ್ಟ್ ಸೆವೆಂತ್ ಒನ್ ಬಂದು ಫಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಸೊ ಬ್ರಾಟ್ ಇನ್ ಟು ಇಂಡಿಯಾ ಡ್ಯೂರಿಂಗ್ ದ ರಿಲಿವೆಂಟ್ ಪ್ರಿವಿಯಸ್ ಇಯರ್. ಓಕೆ, ನಾವು ಇಂಟ್ರಡಕ್ಷನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಈಗ ಕರೆಂಟ್ ಅಸೆಸ್ಮೆಂಟ್ ಇಯರ್ ಬಂದು 22-23. ಓಕೆ, ಸೊ ಕರೆಂಟ್ ಅಸೆಸ್ಮೆಂಟ್ ಇಯರ್ ಬಂದು 2022-23 ಬರುತ್ತೆ. ಸೊ ಇದಕ್ಕೆ ಪ್ರೀವಿಯಸ್ ಇಯರ್ ಬಂದು ಸೊ 2021
22. ಸೊ ನಾನು ಮೀನಿಂಗ್ ಎಕ್ಸ್ಪ್ಲೈನ್ ಮಾಡಬೇಕಾದಾಗ ಹೇಳಿದ್ದೆ, ಸೊ ಅಸೆಸ್ಮೆಂಟ್ ಇಯರ್ ಅಂದ್ರೆ ಸೊ ಪ್ರೀವಿಯಸ್ ಇಯರ್ ಅಲ್ಲಿ ಏನೊಂದು ಇನ್ಕಮ್ ನ ಅರ್ನ್ ಮಾಡಿರ್ತೀವಿ, ಅದಕ್ಕೆ ನಾವು ಅಸೆಸ್ಮೆಂಟ್ ಇಯರ್ ಅಲ್ಲಿ ಎಷ್ಟು ಟ್ಯಾಕ್ಸ್ ನ ಪೇ ಮಾಡಬೇಕು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದೇ ತರ ಸೊ ಇಲ್ಲಿ ಏನೊಂದು ನಾವು ಇನ್ಕಮ್ ನ ಜನರೇಟ್ ಮಾಡ್ತಾ ಇದೀವಿ, ಸೊ ಇಲ್ಲಿ ಏನಂತ ನಾವು ಇನ್ಕಮ್ ನ ಎಂಟ್ರಿ ಮಾಡ್ತಾ ಇದೀವಿ, ಅದಷ್ಟು ಇನ್ಕಮ್ ಬಂದು ಪ್ರೀವಿಯಸ್ ಇಯರ್ ಅಲ್ಲಿ ಅರ್ನ್ ಆಗಿರುತ್ತೆ. ಸೊ ಹಾಗಾಗಿ ಸೊ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ಒಂದು ಇನ್ಕಮ್ ಬಂದು ಅರ್ನ್ ಆಗಿರುತ್ತೆ ಅದಕ್ಕೆ ನಾವು ಅಸೆಸ್ಮೆಂಟ್ ಇಯರ್ ಅಲ್ಲಿ ಟ್ಯಾಕ್ಸಬಲ್ ಅಂಡ್ ನಾಟ್ ಟ್ಯಾಕ್ಸಬಲ್ ಅಂತ ಹೇಳಿ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಬಟ್ ಇಲ್ಲಿ ಸೊ 7th ಪಾಯಿಂಟ್ ಏನ್ ಹೇಳ್ತಿದೆ, ಸೊ ಪಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಅಂದ್ರೆ ಸೊ ಪ್ರೀವಿಯಸ್ ಇಯರ್ ಬಿಟ್ಟು ಪ್ರಿಸಿಡಿಂಗ್ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಯಾವ್ದೋ ಒಂದು ಇನ್ಕಮ್ ಅರ್ನ್ ಆಗಿದೆ, ಆ ಒಂದು ಇನ್ಕಮ್ ನ ನಾವು ಪ್ರೀವಿಯಸ್ ಇಯರ್ ಅಲ್ಲಿ ರಿಸೀವ್ ಮಾಡ್ತಾ ಇದೀವಿ. ಓಕೆ, ನಮಗೆ ರೂಲ್ ಏನ್ ಹೇಳುತ್ತೆ, ಸೊ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ಒಂದು ಇನ್ಕಮ್ ಬಂದು ಜನರೇಟ್ ಆಗಿರುತ್ತೆ ಅದಕ್ಕೆ ಮಾತ್ರ ನಾವು ಅಸೆಸ್ಮೆಂಟ್ ಇಯರ್ ಅಲ್ಲಿ ಟ್ಯಾಕ್ಸ್ ನ ಪೇ ಮಾಡಬೇಕು. ಸೊ ಪ್ರಿಸಿಡಿಂಗ್ ಪ್ರೀವಿಯಸ್ ಇಯರ್ಸ್ ಇನ್ಕಮ್ ಗೆ ನಮಗೆ ಯಾವುದೇ ತರದ ಸಂಬಂಧ ಇಲ್ಲ. ಹಾಗಾಗಿ ಸೊ ಪಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಅಂತ ಏನಾದ್ರು ಕ್ವಶನ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಸೊ ಯಾವುದೇ ಒಬ್ಬ ಪರ್ಸನ್ ಬಂದು ಅದಕ್ಕೆ ಟ್ಯಾಕ್ಸ್ ನ ಪೇ ಮಾಡೋ ತರ ಇಲ್ಲ, ಹಾಗಾಗಿ ನಾಟ್ ಟ್ಯಾಕ್ಸಬಲ್ ಅಂತ ಹೇಳಿ ಮೆನ್ಷನ್ ಮಾಡಿದೀವಿ. ಸೊ ಒಂದ್ಸಲ ಸಿಂಪಲ್ ಆಗಿ ಇಷ್ಟನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಸೊ ಫಸ್ಟ್ 3 ಪಾಯಿಂಟ್ಸ್ ಅಂದ್ರೆ ನಮ್ಮ ಬೌಂಡ್ರಿ ಒಳಗಡೆ ಇನ್ಕಮ್ ಇದ್ರೆ ಸೊ 3 ಪರ್ಸನ್ಸ್ ಬಂದು ಟ್ಯಾಕ್ಸ್ ನ ಪೇ ಮಾಡಬೇಕು. ಓಕೆ, ಸೊ ಸೆಂಟೆನ್ಸ್ ಅಲ್ಲಿ ಸೊ ಬೌಂಡ್ರಿ ಒಳಗಡೆ ಇನ್ಕಮ್ ಬಂದು ಬರ್ತಿದೆ ಅಂದ್ರೆ ಸೊ 3 ಜನ ಬಂದು ಟ್ಯಾಕ್ಸ್ ನ ಪೇ ಮಾಡಬೇಕು. ಸೊ ಬೌಂಡ್ರಿ ಒಳಗಡೆ ಇನ್ಕಮ್ ಬರ್ತಾ ಇಲ್ಲ, ಸೊ ಅವಾಗ ಜಸ್ಟ್ ಒಬ್ಬ ಪರ್ಸನ್ ಮಾತ್ರ ಟ್ಯಾಕ್ಸ್ ನ ಪೇ ಮಾಡಬೇಕು. ಸೊ ಬೌಂಡ್ರಿ ಒಳಗಡೆ ಇನ್ಕಮ್ ಬರ್ತಾ ಇಲ್ಲ ಬಟ್ ಕಂಟ್ರೋಲ್ ಬಂದು ನಮ್ಮ ಹತ್ರ ಇದೆ ಅಂದಾಗ ಸೊ 2 ಪರ್ಸನ್ಸ್ ಬಂದು ಟ್ಯಾಕ್ಸ್ ನ ಪೇ ಮಾಡಬೇಕು. ಸೊ ಬೌಂಡ್ರಿ ಒಳಗಡೆ ಇನ್ಕಮ್ ಬರ್ತಾ ಇಲ್ಲ ಜೊತೆಗೆ ಕಂಟ್ರೋಲು ನಮ್ಮ ಹತ್ರ ಇಲ್ಲ ಅಂದಾಗ ಸೇಮ್ ಆಗ್ಲೇ ಹೇಳ್ದಂಗೆ ಈ ಪಾಯಿಂಟ್ಗೆ ಇದು ಕೂಡ ಸೇಮ್ ಬರೋದ್ರಿಂದ ಬರೀ ಒಬ್ಬ ಮಾತ್ರ ಟ್ಯಾಕ್ಸ್ ನ ಪೇ ಮಾಡಬೇಕು. ಸೊ ಇನ್ ಕೇಸ್ ಪ್ರೀವಿಯಸ್ ಇಯರ್ ಬಿಟ್ಟು ಪ್ರಿಸಿಡಿಂಗ್ ಪ್ರೀವಿಯಸ್ ಇಯರ್ ಯಾವ್ದಾದ್ರು ಇನ್ಕಮ್ ಬಂದು ಪ್ರೀವಿಯಸ್ ಇಯರ್ ಅಲ್ಲಿ ರಿಸೀವ್ ಮಾಡ್ಕೊಂತಿದ್ರೆ ಸೊ ಯಾರು ಕೂಡ ಅದಕ್ಕೆ ಟ್ಯಾಕ್ಸ್ ನ ಪೇ ಮಾಡಂಗಿಲ್ಲ. ಸೊ ಇದು ಫಸ್ಟ್ 7 ಪಾಯಿಂಟ್ಸ್. ಸೊ ಇನ್ನು ರಿಮೈನಿಂಗ್ ಪಾಯಿಂಟ್ಸ್ ನ ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಒನ್ 8th ಒನ್. ಸೊ ಗಿಫ್ಟ್ ಈಸ್ ನಾಟ್ ಆನ್ ಇನ್ಕಮ್. ಸೊ ಗಿಫ್ಟ್ ನಾವು ಇನ್ಕಮ್ ಅಂತ ಕನ್ಸಿಡರ್ ಮಾಡಲ್ಲ, ಬಟ್ ಇಫ್ ಇಟ್ ಈಸ್ ಲೆಸ್ ದ್ಯಾನ್ 50,000. ಸೊ ಯಾವುದೇ ಒಂದು ಗಿಫ್ಟ್ ನಾವು ರಿಸೀವ್ ಮಾಡ್ಕೊಂಡಾಗ ಸೊ ಲೆಸ್ ದ್ಯಾನ್ 50,000 ವರ್ತ್ ರುಪೀಸ್ ಇದ್ರೆ ಆ ಒಂದು ಗಿಫ್ಟ್ ಬಂದು ನಾಟ್ ಟ್ಯಾಕ್ಸಬಲ್, ಅದಕ್ಕೆ ಯಾವುದೇ ತರದ ಟ್ಯಾಕ್ಸ್ ನ ಪೇ ಮಾಡಲ್ಲ. ಇನ್ ಕೇಸ್ ಗಿಫ್ಟ್ ಬಂದು ಸೊ ವರ್ತ್ ರುಪೀಸ್ ಮೋರ್ ದ್ಯಾನ್ 50,000 ಇದ್ರೆ ಅದಕ್ಕೆ ನಾವು ಟ್ಯಾಕ್ಸ್ ನ ಪೇ ಮಾಡಬೇಕು. ಸೊ 3 ಜನನು ಕೂಡ ಅದಕ್ಕೆ ಟ್ಯಾಕ್ಸಬಲ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಆದ್ರೆ ಸೊ ಇಲ್ಲೊಂದು ಕಂಡೀಷನ್ ಇದೆ, ಸೊ ಬ್ರಾಕೆಟ್ ಅಲ್ಲಿ ಮೆನ್ಷನ್ ಮಾಡಿದೀವಿ. ಸೊ ಇಫ್ ಇಟ್ ಈಸ್ ರಿಸೀವ್ ಫ್ರಮ್ ಎ ರಿಲೇಟಿವ್, ಮ್ಯಾರೇಜ್ ಆರ್ ವಿಲ್, ಅಂದ್ರೆ ಯಾವ್ದಾದ್ರು ಒಂದು ಗಿಫ್ಟ್ ನ ನಾವು ಸೊ ಮ್ಯಾರೇಜ್ ಫಂಕ್ಷನ್ಸ್ ಅಲ್ಲಿ ಅಥವಾ ರಿಲೇಟಿವ್ಸ್ ಇಂದ ಏನಾದ್ರು ರಿಸೀವ್ ಮಾಡ್ಕೊಂತಿದ್ರೆ ಅಥವಾ ಇನ್ ಕೇಸ್ ವಿಲ್ ಅಂದ್ರೆ ಈಗ ಎಕ್ಸಾಂಪಲ್ ಇವಾಗ ತಂದೆದು ಬಂದು ಅಥವಾ ತಾತಂದ ಆಸ್ತಿನೋ ಮಗನ್ ಬಂದು ವಿಲ್ ರೂಪದಲ್ಲಿ ಅದು ಬರ್ತಾ ಇರತ್ತೆ. ಸೊ ಆತರ ಸೊ ರಿಲೇಟಿವ್ಸ್ ಇಂದ ಮ್ಯಾರೇಜ್ ಫಂಕ್ಷನ್ಸ್ ಅಲ್ಲಿ ಮತ್ತೆ ವಿಲ್ ಇಂದ ಯಾವ್ದಾದ್ರು ಗಿಫ್ಟ್ ಬಂದ್ರೆ ಅದಕ್ಕೆ ಯಾವುದೇ ತರದ ಲಿಮಿಟೇಷನ್ಸ್ ಇಲ್ಲ. ಸೊ ಅದು ಎಷ್ಟೇ ಅಮೌಂಟ್ ಇದ್ರೂ ಕೂಡ ಅದು ಟ್ಯಾಕ್ಸ್ ಫ್ರೀ ಅಂತ ಹೇಳಿ ಮೆನ್ಷನ್ ಮಾಡಿದೀವಿ. ಸೊ ಅಲ್ಲಿಗೆ ಸೊ ರಿಲೇಟಿವ್ಸ್, ಮ್ಯಾರೇಜ್ ಫಂಕ್ಷನ್ಸ್ ಮತ್ತೆ ವಿಲ್ ಬಿಟ್ಟು ಇನ್ ಯಾರಾದ್ರೂ ಅದರ್ ಪರ್ಸನ್ಸ್ ಬಂದು ಗಿಫ್ಟ್ ನ ಪ್ರೊವೈಡ್ ಮಾಡ್ತಿದ್ರೆ ಸೊ ಲೆಸ್ ದ್ಯಾನ್ 50,000 ಬಂದು ಟ್ಯಾಕ್ಸ್ ಫ್ರೀ. ಸೊ ಮೋರ್ ದ್ಯಾನ್ 50,000 ಇದ್ರೆ ಸೊ 3 ಜನ ಕೂಡ ಅದಕ್ಕೆ ಟ್ಯಾಕ್ಸ್ ನ ಪೇ ಮಾಡ್ಬೇಕಾಗತ್ತೆ. ಸೊ ಇದು ಒಂದು ಕಂಡೀಷನ್. ಸೊ ಇದ್ರ ಜೊತೆಗೆ ನಮ್ಗೆ ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಅಲ್ಲಿ ಸೊ ಕ್ಯಾಶ್ ಗಿಫ್ಟ್ ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ. ಸೊ ಗಿಫ್ಟ್ ಬಂದು ಕ್ಯಾಶ್ ರೂಪದಲ್ಲಿ ಏನಾದ್ರು ಕೊಡ್ತಿದ್ರೆ ಸೊ ಅದು ಮೋರ್ ದ್ಯಾನ್ 50,000 ಇದ್ದು ಸೊ ರಿಲೇಟಿವ್ಸ್, ಮ್ಯಾರೇಜ್ ಮತ್ತೆ ವಿಲ್ ಅಲ್ಲಿ ಕೊಟ್ಟರು ಕೂಡ ಅದು ಟ್ಯಾಕ್ಸಬಲ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀನಿ. ಅದನ್ನ ಪ್ರಾಬ್ಲಮ್ ಮಾಡ್ಬೇಕಾದಾಗ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಿ ಕ್ಲೀನ್ ಆಗಿ ತೋರಿಸ್ತೀನಿ ನಾನು. ಸೊ ನೆಕ್ಸ್ಟ್ 9th ಒನ್. ಸೊ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂದ್ರೆ ಸೊ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇಂದ ಏನಾದ್ರು ಇಂಟ್ರೆಸ್ಟ್ ನ ರಿಸೀವ್ ಮಾಡ್ತಿದ್ರೆ ಅದು ಟ್ಯಾಕ್ಸ್ ಫ್ರೀ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಬಟ್ ಅಲ್ಲೂ ಕಂಡೀಷನ್ ಇದೆ. ಸೊ ಇಂಡಿವಿಜುವಲ್ ಅಕೌಂಟ್ ಅಂದ್ರೆ ಅಪ್ ಟು ₹3,500 ಬಂದು ಎಕ್ಸೆಂಪ್ಟೆಡ್. ಇನ್ ಕೇಸ್ ಜಾಯಿಂಟ್ ಅಕೌಂಟ್ ಏನಾದ್ರು ಮೇಂಟೈನ್ ಮಾಡ್ತಿದ್ರೆ ಅಪ್ ಟು ₹7,000 ಬಂದು ಎಕ್ಸೆಂಪ್ಟೆಡ್. ಸೊ 3,500 ಗಿಂತ ಜಾಸ್ತಿ ಏನಾದ್ರು ನಾವು ಇಂಟ್ರೆಸ್ಟ್ ರಿಸೀವ್ ಮಾಡ್ತಿದ್ರೆ ಆ ಎಕ್ಸೆಸ್ ಅಮೌಂಟ್ ಏನಿರುತ್ತೆ ಅದಕ್ಕೆ ಮಾತ್ರ ನಾವು ಟ್ಯಾಕ್ಸಬಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅದೇ ತರ ಜಾಯಿಂಟ್ ಅಕೌಂಟ್ ಅಲ್ಲಿ ಸೊ ಮೋರ್ ದ್ಯಾನ್ 7,000 ಏನೊಂದು ಅಮೌಂಟ್ ಇರುತ್ತೆ ಅದಕ್ಕೆ ಮಾತ್ರ ಟ್ಯಾಕ್ಸಬಲ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಇನ್ ಕೇಸ್ ಇಂಡಿವಿಜುವಲ್ ಅಕೌಂಟ್ ಬಂದು 3,500 ಗಿಂತ ಕಡಿಮೆ ಇದ್ದು ಜಾಯಿಂಟ್ ಅಕೌಂಟ್ ಬಂದು 7,000 ಗಿಂತ ಕಡಿಮೆ ಇದ್ರೆ ಅದನ್ನ ನಾವು ಟ್ಯಾಕ್ಸ್ ಫ್ರೀ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ 10th ಒನ್. ಸೊ ಶೇರ್ ಆಫ್ ಪ್ರಾಫಿಟ್ ಫ್ರಮ್ HUF. ಸೊ HUF ಅಂದ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ. ಇನ್ ಕೇಸ್ HUF ಇಂದ ಏನಾದ್ರು ನಾವು ಪ್ರಾಫಿಟ್ ನ ರಿಸೀವ್ ಮಾಡ್ಕೊಂತಿದ್ರೆ ಅದು ಬಂದು ನಾಟ್ ಟ್ಯಾಕ್ಸಬಲ್. ಸೊ 3 ಜನಕ್ಕೂ ಕೂಡ ನಾಟ್ ಟ್ಯಾಕ್ಸಬಲ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ 11th ಒನ್. ಇನ್ಕಮ್ ಫ್ರಮ್ UNO. ಸೊ UNO ಇಂದ ನಾವೇನಾದ್ರೂ ಇನ್ಕಮ್ ನ ರಿಸೀವ್ ಮಾಡ್ತಿದ್ರೆ ಅದು ಕೂಡ ನಾಟ್ ಟ್ಯಾಕ್ಸಬಲ್ ಅಂತ ಹೇಳಿ ಮೆನ್ಷನ್ ಮಾಡಿದೀವಿ. ನೆಕ್ಸ್ಟ್ ಒನ್ 12th ಒನ್. ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ಸ್ ಫ್ರಮ್ UTI. ಸೊ UTI ಇಂದ ನಾವೇನಾದ್ರೂ ಇಂಟ್ರೆಸ್ಟ್ ನ ಮತ್ತೆ ಡಿವಿಡೆಂಡ್ಸ್ ನ ಏನಾದ್ರೂ ರಿಸೀವ್ ಮಾಡ್ತಿದ್ರೆ ಅದಕ್ಕೆ ಯಾವುದೇ ತರದ ಟ್ಯಾಕ್ಸ್ ಇಲ್ಲ, ಹಾಗಾಗಿ ನಾಟ್ ಟ್ಯಾಕ್ಸಬಲ್ ಅಂತ ಹೇಳಿ ಮೆನ್ಷನ್ ಮಾಡಿದೀವಿ. ಸೊ ನೆಕ್ಸ್ಟ್ ಒನ್. ಸೊ ಇನ್ಕಮ್ ಫ್ರಮ್ ಇಂಡಿಯನ್ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಪಾರ್ಟ್ನರ್ಶಿಪ್ ಫರ್ಮ್ ಇಂದ ಪಾರ್ಟ್ನರ್ ಏನಾದ್ರೂ ಇನ್ಕಮ್ ನ ರಿಸೀವ್ ಮಾಡ್ತಿದ್ರೆ ಅದು ಕೂಡ ನಾಟ್ ಟ್ಯಾಕ್ಸಬಲ್ ಅಂತ ಹೇಳಿ ಮೆನ್ಷನ್ ಮಾಡಿದೀವಿ. ಸೊ ನೆಕ್ಸ್ಟ್ 14th ಒನ್. ಸೊ ಪೇಮೆಂಟ್ ಫ್ರಮ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಸೊ PPF ಇಂದ ಏನಾದ್ರೂ ನಾವು ಪೇಮೆಂಟ್ ನ ರಿಸೀವ್ ಮಾಡ್ತಿದ್ರೆ ಅದು ಕೂಡ ನಾಟ್ ಟ್ಯಾಕ್ಸಬಲ್. ಸೊ 3 ಜನಕ್ಕೂ ನಾಟ್ ಟ್ಯಾಕ್ಸಬಲ್ ಆಗುತ್ತೆ. ಸೊ ನೆಕ್ಸ್ಟ್ 15th ಒನ್. ಸೊ ಇನ್ಕಮ್ ಫ್ರಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಸಿಚುಯೇಟೆಡ್ ಇನ್ ಇಂಡಿಯಾ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ಸೊ ಕ್ಲೀನ್ ಆಗಿ ಮೆನ್ಷನ್ ಮಾಡ್ತಾ ಇದ್ದಾರೆ, ಇನ್ಕಮ್ ಫ್ರಮ್ ಅಗ್ರಿಕಲ್ಚರಲ್ ಲ್ಯಾಂಡ್
ಸಿಚುಯೇಟೆಡ್ ಇನ್ ಇಂಡಿಯಾ ಅಂದ್ರೆ ಯಾವ್ದಾದ್ರು ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಬಂದು ಇಂಡಿಯಾದಲ್ಲಿದ್ದು ಆ ಒಂದು ಲ್ಯಾಂಡ್ ಇಂದ ಏನಾದ್ರು ನಾವು ಇನ್ಕಮ್ ನ ರಿಸೀವ್ ಮಾಡ್ತಿದ್ರೆ ಅದಕ್ಕೆ ಯಾವುದೇ ತರಹದ ಟ್ಯಾಕ್ಸ್ ಇಲ್ಲ, ನಾಟ್ ಟ್ಯಾಕ್ಸಬಲ್ ಅಂತ ಹೇಳಿ ಮೆನ್ಷನ್ ಮಾಡಿದೀವಿ. ಸೊ ನಮಗೆ ಪ್ರಾಬ್ಲಮ್ ಅಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಇನ್ ಫಾರಿನ್ ಕಂಟ್ರಿ ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ. ಅಂದ್ರೆ ಯಾವ್ದೋ ಒಂದು ಫಾರಿನ್ ಕಂಟ್ರಿನಲ್ಲಿ ಅಗ್ರಿಕಲ್ಚರಲ್ ಲ್ಯಾಂಡ್ ಇರುತ್ತೆ, ಅದರಿಂದ ಇನ್ಕಮ್ ನ ಅರ್ನ್ ಮಾಡಿ ಸೊ ಇಂಡಿಯಾಗೆ ಏನಾದ್ರು ರಿಸೀವ್ ಮಾಡ್ತಿದ್ರೆ ಅದಕ್ಕೆ ನಾವು ಟ್ಯಾಕ್ಸ್ ನ ಪೇ ಮಾಡಲೇಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ಈ ಸೆಂಟೆನ್ಸ್ ನ ಕ್ಲೀನ್ ಆಗಿ ತಿಳ್ಕೊಳ್ಳಿ. ಸೊ ಇನ್ಕಮ್ ಫ್ರಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಸಿಚುಯೇಟೆಡ್ ಇನ್ ಇಂಡಿಯಾ. ಸೊ ಅಗ್ರಿಕಲ್ಚರಲ್ ಲ್ಯಾಂಡ್ ಬಂದು ಇಂಡಿಯಾದಲ್ಲಿದ್ದು ಅದರಿಂದ ಇನ್ಕಮ್ ರಿಸೀವ್ ಮಾಡ್ತಿದ್ರೆ ಅದು ಮಾತ್ರ ನಾಟ್ ಟ್ಯಾಕ್ಸಬಲ್. ಇನ್ ಕೇಸ್ ಫಾರಿನ್ ಕಂಟ್ರಿನಲ್ಲಿ ಯಾವ್ದಾದ್ರು ಅಗ್ರಿಕಲ್ಚರ್ ಇನ್ಕಮ್ ಇದ್ದು ಅದನ್ನ ನಾವೇನಾದ್ರೂ ಇಂಡಿಯಾಗೆ ರಿಸೀವ್ ಮಾಡ್ತಿದ್ರೆ ಅದು ನಮಗೆ ನಾರ್ಮಲ್ ಇನ್ಕಮ್ ಆಗುತ್ತೆ. ಅದಕ್ಕೆ ಏನೊಂದು ಪ್ರೀವಿಯಸ್ ಆಗಿ ಕಂಡೀಷನ್ಸ್ ಹೇಳಿದೆ ಆ ಒಂದು ಕಂಡೀಷನ್ಸ್ ಬೇಸ್ ಮೇಲೆ ನಾವು ಟ್ಯಾಕ್ಸಬಲ್ ನಾಟ್ ಟ್ಯಾಕ್ಸಬಲ್ ಅಂತ ಹೇಳಿ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಸೊ ಇದಿಷ್ಟು 15 ಪಾಯಿಂಟ್ಸ್ ಬಂದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಅಂತ ಹೇಳಿ ನಾವು ಸೆಗ್ರಿಗೇಟ್ ಮಾಡಿದೀವಿ. ಸೊ ಇದಿಷ್ಟು ಡಿಫ್ರೆಂಟ್ ಕೈಂಡ್ಸ್ ಆಫ್ ಇನ್ಕಮ್ಸ್ಗೆ ಸೊ ಯಾರು ಟ್ಯಾಕ್ಸ್ ನ ಪೇ ಮಾಡಬೇಕು ಪೇ ಮಾಡಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಿದೀವಿ. ಸೊ ಇಷ್ಟು ಅಮೌಂಟ್ ನಾವು ಮೆನ್ಷನ್ ಮಾಡಾದ್ಮೇಲೆ ಸೊ ಕಂಪಲ್ಸರಿ ನಾವು ಇದನ್ನ ಟೋಟಲ್ ಮಾಡಬೇಕು. ಸೊ ಆ ಒಂದು ಟೋಟಲ್ಗೆ ನಾವು ಟೋಟಲ್ ಇನ್ಕಮ್ ಅಂತ ಹೇಳಿ ಕರಿತೀವಿ. ಅದನ್ನ ಕಂಪಲ್ಸರಿ ನಾವು ಮೆನ್ಷನ್ ಮಾಡಲೇಬೇಕು, ಯಾಕಂದ್ರೆ ಅದಕ್ಕೂ 1 ಮಾರ್ಕ್ಸ್ ಅಂತ ಹೇಳಿ ಪ್ರೊವೈಡ್ ಮಾಡಿರ್ತಾರೆ. ಹಾಗಾಗಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಇನ್ಕಮ್ಸ್ಗೆ ನೀವು ಯಾರು ಎಲಿಜಿಬಲ್ ಅಥವಾ ಎಲಿಜಿಬಲ್ ಇಲ್ಲ ಅಂತ ಹೇಳಿ ಮೆನ್ಷನ್ ಮಾಡ್ತೀರಾ, ಅದಾದ್ಮೇಲಿಂದ ಅದನ್ನ ಟೋಟಲ್ ಮಾಡಿ ಆ ಒಂದು ಟೋಟಲ್ಗೆ ನಾವು ಟೋಟಲ್ ಇನ್ಕಮ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಸೊ ಒಂದ್ಸಲ ಇದಿಷ್ಟು ಪಾಯಿಂಟ್ಸ್ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಗಿಫ್ಟ್ ಬಂದು ಲೆಸ್ ದ್ಯಾನ್ 50,000 ಇದ್ರೆ ಯಾವುದೇ ತರಹದ ಟ್ಯಾಕ್ಸ್ ನ ಪೇ ಮಾಡಂಗಿಲ್ಲ. ಸೊ ಮೋರ್ ದ್ಯಾನ್ 50,000 ಇದ್ರೆ ಅದಕ್ಕೆ ಟ್ಯಾಕ್ಸ್ ನ ಪೇ ಮಾಡಬೇಕು. ಅದೇ ಇನ್ ಕೇಸ್ ಗಿಫ್ಟ್ ಬಂದು ಸೊ ರಿಲೇಟಿವ್ಸ್ ಇಂದ ಮ್ಯಾರೇಜ್ ಫಂಕ್ಷನ್ಸ್ ಅಲ್ಲಿ ಮತ್ತೆ ವಿಲ್ ಇಂದ ಬಂದ್ರೆ ಯಾವುದೇ ತರಹದ ಅಮೌಂಟ್ ಗೆ ಲಿಮಿಟೇಷನ್ಸ್ ಇಲ್ಲ, ಎಷ್ಟು ಬಂದ್ರು ಕೂಡ ಅದು ಟ್ಯಾಕ್ಸ್ ಪೇ ಆಗುತ್ತೆ. ಸೊ ನೆಕ್ಸ್ಟ್ ಸೊ 9th ಒನ್ ಬಂದು ಸೊ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇಂದ ಇಂಟ್ರೆಸ್ಟ್ ರಿಸೀವ್ ಮಾಡ್ತಿದ್ರೆ ಅದು ಟ್ಯಾಕ್ಸ್ ಫ್ರೀ. ಆದ್ರೆ ಇಂಡಿವಿಜುವಲ್ ಅಕೌಂಟ್ಗೆ ಅಪ್ ಟು 3,500 ಬಂದು ಲಿಮಿಟ್ ಇದೆ. ಸೊ ಜಾಯಿಂಟ್ ಅಕೌಂಟ್ಗೆ ಅಪ್ ಟು 7,000 ವರೆಗೂ ಮಾತ್ರ ಎಕ್ಸೆಂಪ್ಟೆಡ್ ಇದೆ. ಅದಕ್ಕಿಂತ ಏನಾದ್ರು ಜಾಸ್ತಿ ಅಮೌಂಟ್ ಬಂದ್ರೆ ಅದಕ್ಕೆ ಟ್ಯಾಕ್ಸಬಲ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಒನ್ ಸೊ ಪ್ರಾಫಿಟ್ ಫ್ರಮ್ HUF. ಸೊ HUF ಇಂದ ಏನಾದ್ರು ನಾವು ಶೇರ್ ಆಫ್ ಪ್ರಾಫಿಟ್ ನ ರಿಸೀವ್ ಮಾಡ್ತಿದ್ರೆ ಸೊ ನಾಟ್ ಟ್ಯಾಕ್ಸಬಲ್. ಸೊ ನೆಕ್ಸ್ಟ್ ಒನ್ ಇನ್ಕಮ್ ಫ್ರಮ್ UNO. ಸೊ UNO ಇಂದ ಇನ್ಕಮ್ ನ ರಿಸೀವ್ ಮಾಡ್ತಿದ್ರೆ ಅದು ಕೂಡ ನಾಟ್ ಟ್ಯಾಕ್ಸಬಲ್. ನೆಕ್ಸ್ಟ್ ಅದೇ ತರ ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ಸ್ ಫ್ರಮ್ UTI. ಸೊ UTI ಇಂದ ನಾವು ಇಂಟ್ರೆಸ್ಟ್ ಮತ್ತೆ ಡಿವಿಡೆಂಡ್ಸ್ ನ ರಿಸೀವ್ ಮಾಡ್ತಿದ್ರೆ ಅದು ಕೂಡ ನಾಟ್ ಟ್ಯಾಕ್ಸಬಲ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಇನ್ಕಮ್ ಫ್ರಮ್ ಇಂಡಿಯನ್ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಇಂಡಿಯನ್ ಪಾರ್ಟ್ನರ್ಶಿಪ್ ಫರ್ಮ್ ಇಂದ ಪಾರ್ಟ್ನರ್ ಏನಾದ್ರು ಶೇರ್ ಆಫ್ ಪ್ರಾಫಿಟ್ ನ ರಿಸೀವ್ ಮಾಡ್ತಿದ್ರೆ ಅದು ಕೂಡ ನಾಟ್ ಟ್ಯಾಕ್ಸಬಲ್ ಆಗುತ್ತೆ. ಸೊ ನೆಕ್ಸ್ಟ್ ಸೊ PPF ಇಂದ ಯಾವ್ದಾದ್ರು ಪೇಮೆಂಟ್ ನ ರಿಸೀವ್ ಮಾಡ್ತಿದ್ರೆ ಅದು ಕೂಡ ನಾಟ್ ಟ್ಯಾಕ್ಸಬಲ್ ಆಗುತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಸೊ ಅಗ್ರಿಕಲ್ಚರಲ್ ಲ್ಯಾಂಡ್ ಬಂದು ಇಂಡಿಯಾದಲ್ಲಿ ಇದ್ದು ಆ ಒಂದು ಲ್ಯಾಂಡ್ ನಾವೇನಾದ್ರು ಇನ್ಕಮ್ ನ ಅರ್ನ್ ಮಾಡ್ತಿದ್ರೆ ಅದು ಕೂಡ ನಾಟ್ ಟ್ಯಾಕ್ಸಬಲ್ ಆಗುತ್ತೆ. ಅದೇ ಇನ್ ಕೇಸ್ ಅಗ್ರಿಕಲ್ಚರ್ ಲ್ಯಾಂಡ್ ಬಂದು ಫಾರಿನ್ ಅಲ್ಲಿ ಇದ್ದು ಅದರಿಂದ ನಾವೇನಾದ್ರೂ ಇನ್ಕಮ್ ನ ರಿಸೀವ್ ಮಾಡ್ತಿದ್ರೆ ಅದಕ್ಕೆ ನಾವು ನಾರ್ಮಲ್ ಟ್ರೀಟ್ಮೆಂಟ್ ನ ಅಪ್ಲೈ ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ವಿಡಿಯೋನಲ್ಲಿ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಂದ್ರೇನು, ಅದರಲ್ಲಿ ಬರುವಂತ ಡಿಫ್ರೆಂಟ್ ಕೈಂಡ್ಸ್ ಆಫ್ ಇನ್ಕಮ್ಸ್ ಯಾವ್ದು ಮತ್ತೆ ಅದಕ್ಕೆ ಟ್ಯಾಕ್ಸ್ ನ ಪೇ ಮಾಡೋದಕ್ಕೆ ಯಾರು ಎಲಿಜಿಬಲ್ ಇದ್ದಾರೆ ಅಥವಾ ಇಲ್ಲ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿದೀವಿ. ಇನ್ ಕೇಸ್ ಈ ವಿಡಿಯೋ ರಿಲೇಟೆಡ್ ಏನಾದ್ರು ಡೌಟ್ಸ್ ಅಥವಾ ಸಜೆಷನ್ಸ್ ಏನಾದ್ರು ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.